ಕರ್ನಾಟಕದ ಚುನಾವಣೆ ರಂಗೇರ್ತಾ ಇದೆ. ಮೂರು ಪಕ್ಷಗಳು ಕೂಡ ಗೆಲ್ಲೋ ಉತ್ಸಾಹದಲ್ಲಿವೆ. ನ್ಯೂಸ್ 18 ಪೊಲಿಟಿಕಲ್ ಗುರು ಡಿಪಿ ಸತೀಶ್ ಜೊತೆ ಕಾಂಗ್ರೆಸ್ನ ನಾಯಕ ದಿನೇಶ್ ಗುಂಡೂರಾವ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸೌತ್ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಜೊತೆಗಿನ ಸಂದರ್ಶನದಲ್ಲಿ ದಿನೇಶ್ ಗುಂಡೂರಾವ್ ಶೆಟ್ಟರ್ ಹಾಗೆ ಸವದಿ ಕಾಂಗ್ರೆಸ್ ಸೇರ್ಪಡೆಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಶೆಟ್ಟರ್ನ ಯಾಕೆ ಟಿಕೆಟ್ ಕೊಟ್ಟರು ಅದು ಅವರ ವಿಚಾರ, ಬಿಜೆಪಿ ಆಂತರಿಕ ವಿಚಾರ. ಆದರೆ ಮೇಲ್ನೋಟಕ್ಕೆ ಸಾರ್ವಜನಿಕ ವಲಯದಲ್ಲಿ ಅದು ಎಲ್ಲೋ ಒಂದು ಕಡೆ ಯಾವ ವ್ಯಕ್ತಿಗೆ ಯಾವ ಕಳಂಕ ಇಲ್ಲ, ಯಾವ ಒಂದು ಕಪ್ಪು ಚುಕ್ಕಿ ಇಲ್ಲ, ಒಬ್ಬ ಸರಳ ವ್ಯಕ್ತಿ ಇನ್ನೂ ರಾಜಕಾರಣ ಮಾಡ್ತಾ ಇರ್ತಲ್ಲ, ನೀವು ರಿಟೈರ್ ಆಗಿ ಅಂತ ಹೇಳಿದ್ರೆ ಅದ್ರ ಉದ್ದೇಶ ಏನು? ಲಕ್ಷ್ಮಣ್ ಸವದಿ ಅವರು ನೀವು ಕೊಡಲ್ಲ ಅಂತ ಹೇಳಿದ್ರೆ ಉದ್ದೇಶ ಏನು? ಇದೆಲ್ಲ ಆದಾಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಯಾಕೆ ಯಡಿಯೂರಪ್ಪನವರು ಹಠ ಹಿಡಿಲಿಲ್ಲ? ಅವರು ರಿಟೈರ್ ಆಗಿದ್ದಾರೆ, ಅಟ್ಲೀಸ್ಟ್ ಇಂಥವ್ರಿಗಾದ್ರೂ ಅವ್ರು ಹಠ ಹಿಡಿದು ಪಟ್ಟು ಹಿಡಿದು ಇಲ್ಲ ರೀ ಅವ್ರನ್ನ ಬಿಡಬಾರ್ದು ನೀವು ಅಂತ ಯಡಿಯೂರಪ್ಪನವ್ರು ಯಾಕೆ ಪಟ್ಟ ಅಂದ್ರೆ ವೀಕ್ ಆಗಿದ್ದಾರೆ? ವೀಕ್ ಆಗಿಲ್ಲ ಅಂತ ಅಲ್ಲ, ಎಲ್ಲೊಂದ್ ಕಡೆ ಅವರು ಈ ಒಂದು ಕಾನ್ಸ್ಪಿರಸಿಲಿ ಅವರು ಕೂಡ ಭಾಗಿನೂ ಆಗಿರ್ಬೋದು, ವೀಕ್ ಆಗಿದ್ರು ಆಗಿರ್ಬೋದು. ಅದೇ ಅವ್ರು ವೀಕ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವರು ಪವರ್ಫುಲ್ ಲೀಡರ್. ಅವ್ರು ಹಠ ಹಿಡಿದ್ರೆ ಕೇಂದ್ರ ಹೇಳಿದ ಕಡೆ ಎಲ್ಲ ಅನೇಕ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪ ಹೇಳಿದ್ರೆ ಟಿಕೆಟ್ ಕೊಟ್ಟಿದ್ದಾರೆ, ಬೆಂಗಳೂರಿನಲ್ಲೂ ಕೂಡ ಬೇರೆ ಕಡೆನೂ ಕೂಡ. ಸೊ ಎಲ್ಲೊಂದ್ ಕಡೆ ಅವರು ಇವ್ರು ಹೋಗ್ಲಿ ಅಂತಾನೆ ಮನ್ಸು ಮಾಡಿದ್ರು. ಪಕ್ಷದಲ್ಲಿ ಏನೋ ನನಗನ್ಸುತ್ತೆ ಅವ್ರ ಮಗ ಮುಂದೆ ಅವ್ರ ಮಗನೇ ಇರಬೇಕು, ಯಾರು ಇರಬಾರ್ದು ಅಂತ ಅವ್ರದ್ದೇನಾದ್ರೂ ಒಂದು ಉದ್ದೇಶ ಇದೆಯೋ ಗೊತ್ತಿಲ್ಲಪ್ಪ ನನಗೆ. ಯಾಕೆ ಇವರೆಲ್ಲರನ್ನೂ ತೆಗೆದುಬಿಟ್ರೆ ಈಗ ನಾಳೆ ಬಿಜೆಪಿ ಉಳಿಯೋರು ಯಾರು? ಈಗ ಪಾಪ ಸೋಮಣ್ಣನ ಕೂಡ 2 ಕಡೆ ನಿಲ್ಲಿಸಿ 2 ಕಡೆನೂ ಕೂಡ ಸೋಲುವಂತ ಪರಿಸ್ಥಿತಿ ಹಾಕಿದ್ದಾರೆ. ಸೋಮಣ್ಣ ಚಾಪ್ಟರ್ ಕ್ಲೋಸ್ ಮಾಡಿದ್ರು, ಜಗದೀಶ್ ಶೆಟ್ಟರ್ ಕೂಡ ಹೋದ್ರು, ಸೌದಿ ಡೆಪ್ಟಿ ಸಿಎಂ ಅವರು ಹೋದ್ರು, ಇನ್ಯಾರಿದ್ರೆ ಲಿಂಗಾಯತ್ ಲೀಡರು. ಬೊಮ್ಮಾಯಿಯವ್ರದ್ದು ಈಗಾಗಲೇ ಅವರು ಸಿಎಂ ಆದ್ಮೇಲೆ ಕೂಡ ನಾಯಕ ಆಗದೆ ಹೋದ್ರೆ ಇನ್ ಮತ್ತೆ ನಾಯಕತ್ವ ಬರಕ್ ಪ್ರಶ್ನೆ ಬರಲ್ಲ. ನನಗನ್ಸುತ್ತೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಲಿಂಗಾಯತರ ಪರವಾಗಿ ನಿಲ್ತಕ್ಕಂಥ ಒಬ್ಬ ನಾಯಕ ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ಅವ್ರು ಯಾಕೆ ನಿಲ್ಲಿಲ್ಲ ಅಂತ ಒಂದು ದೊಡ್ಡ ಪ್ರಶ್ನೆ.